ಪ್ರತಿದಿನ ಕಣ್ಣು ತೆರೆದು ಬಣ್ಣ ಬದಲಾಯಿಸುವ ಶಿವಲಿಂಗವನ್ನು ನೀವೆಂದಾದರೂ ನೋಡಿದ್ದೀರಾ? ಪ್ರಪಂಚದ ಏಕೈಕ ಬಣ್ಣ ಬದಲಾಯಿಸುವ ಶಿವಲಿಂಗ ಮಂದಿರ ರಾಜಸ್ಥಾನ ರಾಜ್ಯದಲ್ಲಿ ಇರುವ ಉದಯ್ಪುರಿಗೆ ನೀವು ತಲುಪಬೇಕು. ಉದಯ್ಪುರಿಂದ 170 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಢೋಲ್ಪುರ್ ಎಂಬ ಪ್ರದೇಶ ಸಿಗುತ್ತೆ. ಇದೇ ಪ್ರದೇಶದಲ್ಲಿ ನೆಲೆಸಿರುವ ಬಣ್ಣ ಬದಲಾಯಿಸುವ ಶಿವಲಿಂಗ, ವಿಜ್ಞಾನ ಮತ್ತು ವಿಜ್ಞಾನಿಗಳಿಗೆ ಸವಾಲ್ ಹಾಕುವ ಶಿವಲಿಂಗ. 18 ಬಾರಿ ವಿಜ್ಞಾನಿಗಳು ಈ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದು, ಇಲ್ಲಿ ನಡೆಯುತ್ತಿರುವ ಚಮತ್ಕಾರಕ್ಕೆ ವಿಜ್ಞಾನಿಗಳ ಬಳಿ ಇಂದಿಗೂ ಕಾರಣ ಇಲ್ಲ. ಪ್ರತಿದಿನ 3 ಬಾರಿ ಈ ಶಿವಲಿಂಗವು ಬಣ್ಣ ಬದಲಾಯಿಸುತ್ತೆ. ಬೆಳಗಿನ ಜಾವದಂದು ಕೆಂಪು ಬಣ್ಣಕ್ಕೆ ಇರುತ್ತೆ. ಈ ಕೆಂಪು ಬಣ್ಣವನ್ನು ಶಿವಲಿಂಗದ ಎಡಗಣ್ಣು ಎಂದು ಹೇಳುತ್ತಾರೆ. ಮಧ್ಯಾಹ್ನ ಶಿವಲಿಂಗ ಕೇಸರಿ ಬಣ್ಣಕ್ಕೆ ಬದಲಾಗುತ್ತೆ. ಇದನ್ನು ಬಲಗಣ್ಣು ಎಂದು ಹೇಳುತ್ತಾರೆ. ಸೂರ್ಯ ಮುಳುಗುವ ಸಮಯದಲ್ಲಿ ಶಿವಲಿಂಗವು ಕಪ್ಪು ಬಣ್ಣವಾಗಿ ಬದಲಾಗುತ್ತೆ. ಇದನ್ನು 3ನೇ ಕಣ್ಣು ಎಂದು ಹೇಳುತ್ತಾರೆ. ಈ ಶಿವಲಿಂಗದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈ ಶಿವಲಿಂಗವು ಉದ್ಭವಲಿಂಗ ಎಂದು ಪುರಾವೆಯಲ್ಲಿ ಹೇಳಲಾಗಿದೆ. 2008ರಲ್ಲಿ ಈ ಶಿವಲಿಂಗದ ಉದ್ದವನ್ನು ಕಂಡುಹಿಡಿಯಲು ಭೂಮಿಯನ್ನು ಸಾವಿರಾರು ಅಡಿ ಕೆಳಗೆ ಅಗೆಯಲಾಗುತ್ತೆ. ಆದರೂ ಸಹ ಶಿವಲಿಂಗದ ಉದ್ದ ಕಂಡುಹಿಡಿಯಲು ಸಾಧ್ಯವಾಗೋದಿಲ್ಲ. ಶಿವಪುರಾಣ ವಿಭಜತ್ ಸಮತ್ ಭಾಗ 2ರಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಈ ಶಿವಲಿಂಗವು ಪಾತಾಳದಲ್ಲಿ ಇರುವ ಶಿವ ಪರಮಾತ್ಮನಿಂದ ಬಂದಿದೆ. ಶಿವ ಪರಮಾತ್ಮನು ಕಣ್ಣು ತೆರೆದಂತೆ ಈ ಶಿವಲಿಂಗವು ತನ್ನ ಬಣ್ಣವನ್ನು ಬದಲಾಯಿಸುತ್ತೆ ಎಂದು ಉಲ್ಲೇಖಿಸಲಾಗಿದೆ.